ನಮ್ಮ ಜನಕ್ಕೆ ಏನಾಗಿದೆಯೋ ಗೊತ್ತಿಲ್ಲ. ಅದರಲ್ಲೂ ಯುವತಿಯರಿಗಂತೂ ಏನು ಹುಚ್ಚು ಹಿಡಿದಿದೆಯೋ ಗೊತ್ತಿಲ್ಲ. ಹೊಸ ಆ್ಯಪ್ ಬಂತಂದರೆ ಅದನ್ನು ಹಾಕ್ಕೊಂಡು ಅದ್ರಲ್ಲಿ ಮಜಾ ತಗೊಳ್ತಾ ಇರೋದು. ತಗಲಾಕೊಂಡ್ರೆ ಗೊತ್ತಾಗುತ್ತೆ, ಆಮೇಲೆ ಬಾಯ್ ಬಡ್ಕೊಳ್ತಾರೆ. ಈಗ ಹಂಗೆ ಆಗಿರೋದು. ಎಲ್ಲ ಕಡೆ ನೋಡ್ಕೊಳ್ಳಿ, ಜಿಬ್ಲಿ ಗಲಿಬಿಲಿ. ಏನು ಫೋಟೋ ಹಾಕೋದಂತೆ, ಅದೊಂದು ಯಾವುದೋ ಕಾರ್ಟೂನ್ ಫೋಟೋ ಬರುತ್ತಂತೆ. ಏನು ಸ್ಟೇಟಸಲ್ಲಿ ಹಾಕಿದ್ದು ಪೊಲೀಸರು ಹೇಳ್ತಾ ಇದ್ದಾರೆ ನೋಡಿ. ಈಗ AI ನಲ್ಲಿ ರಚಿಸಿದಂಥ ಜಿಬ್ಲಿ ಟ್ರೆಂಡ್ ನೋಡೋಕೆ ಚಂದ ಅದು, ಆದರೆ ಎಲ್ಲ AI ಆ್ಯಪ್ಗಳು ಗೌಪ್ಯತೆಯನ್ನು ರಕ್ಷಿಸಲ್ಲ. ಇದು ಕನಿಷ್ಠ ಕಾಮನ್ ಸೆನ್ಸ್ ಇರಬೇಕು. ಎಜುಕೇಟೆಡ್ಗಳು ಕೂಡ ವೈಯಕ್ತಿಕ ಫೋಟೋಗಳನ್ನು ಅಪ್ಲೋಡ್ ಮಾಡುವ ಮುನ್ನ ಯೋಚಿಸಿ, ವಿಶ್ವಾಸಾರ್ಹ AI ಅಪ್ಲಿಕೇಶನ್ ಮಾತ್ರ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಳಿಸ್ಕೊಳ್ಬೇಕಲ್ರಿ ನೀವೆಲ್ಲ ಕಲ್ತವರಿಗೆ. ಸಾರ್ವಜನಿಕರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ. ಕಂಡಂಗ್ರಿ ಏನೋ ಫೋಟೋ ಅಪ್ಲೋಡ್ ಮಾಡ್ತಾರಂತೆ, ಅದನ್ನು ಜಿಬ್ಲಿಯಲ್ಲಿ ತಗೊಳ್ಳೋದಂತೆ, ಅದು ಕಾರ್ಟೂನ್ ಅಂತೆ, ಅದನ್ನು ಸ್ಟೇಟಸ್ ಹಾಕೊಳ್ಳೋದಂತೆ. ಏನು ಸಿಗುತ್ತೆ ನಿಮಗೆ? ನಿಮ್ಮ ಆ್ಯಪ್, ನಿಮ್ಮ ಮೊಬೈಲಲ್ಲಿ ಅದನ್ನು ಆ್ಯಪ್ ಹಾಕ್ಕೊಂಡ್ರೆ ನಿಮ್ಮೆಲ್ಲ ಪ್ರೈವೇಸಿಗಳಲ್ಲಿ ಕನೆಕ್ಟ್ ಆಗುತ್ತೆ. ಕನಿಷ್ಠ ಕಾಮನ್ ಸೆನ್ಸ್ ಬೇಡವಾ ನಿಮಗೆ? ಹೆಂಗೆ ನಂಬ್ತೀರಾ ಅದನ್ನು, ಅಪ್ಲಿಕೇಶನನ್ನು? ಅದನ್ನೇ ಪೊಲೀಸರು ಹೇಳ್ತಾ ಇರೋದು. ಇಷ್ಟ ಬಂದಂಗೆ ಫೋಟೋ ಅಪ್ಲೋಡ್ ಮಾಡೋದಂತೆ, ಇಷ್ಟ ಬಂದಂಗೆ ಅದಕ್ಕೆ ತಕ್ಕಂಗೆ ಕಾರ್ಟೂನ್ ಕೊಡ್ತಾರೆ, ಅವರು ಇಟ್ಕೊಳ್ತಾರೆ. ಅದ್ರ ಹಿಂದೆ ಇರುವಂಥ ಅಜೆಂಡಾ ಯಾರಿಗಾದರೂ ಅರ್ಥ ಆಗಲ್ವಾ? ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಇತ್ತೀಚೆಗೆ ಕನಿಷ್ಠ ಕಾಮನ್ ಸೆನ್ಸ್ ಅನ್ನೋದನ್ನೇ ಮರೆತು ಬಿಡ್ತಾ ಇದ್ದಾರಾ ಅಂತ ಯುವತಿಯರೆಲ್ಲ, ಯಾರು ಸಾಮಾನ್ಯ ಜನರು ಕೂಡ. ಒಂದು ಹೊಸ ಅಪ್ಲಿಕೇಶನ್ ಬಂತ, ಮಜಾ ಕೊಡ್ತಾ ಇದೆಯಾ, ಹಾಕೋ ಅಪ್ಲೋಡ್ ಮಾಡ್ಕೋ. ಅದು ಏನು ಅಜೆಂಡಾ ಅದ್ರ ಹಿಂದೆ? ಅಲ್ಲಿರುವಂಥ ಮೊಬೈಲಲ್ಲಿರುವಂಥ ಪ್ರೈವೇಸಿಗಳನ್ನೆಲ್ಲ ತಗೊಳ್ತಾರೆ, ನಮ್ಮ ಇರುವಂಥ ಇನ್ಫಾರ್ಮೇಷನ್ ಎಲ್ಲ ಕಿತ್ಕೊಳ್ತಾರೆ ಅನ್ನೋದು ಕನಿಷ್ಠ ಗೊತ್ತೂ ಆಗೋದಿಲ್ವೇನೋ? ಯಾರಾದರೂ ಹೇಳಬೇಕಾ ಅಂತ ನಮ್ಮ ಜನಕ್ಕೆ ಎಲ್ಲವನ್ನು? ಅರುಣ್, ಈಗ ಸೈಬರ್ ವಂಚನೆಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಥರ ಟ್ರೆಂಡಿಂಗ್ ಶುರುವಾದಾಗ ಏನಾಗುತ್ತೆ ಅಂದರೆ, ಹೌದು, ಕೆಲವೊಂದು ವಿಶ್ವಾಸಾರ್ಹ AI ಆ್ಯಪ್ಗಳನ್ನು ಬಳಕೆ ಮಾಡಿದ್ರೆ ಏನೂ ಆಗೋದಿಲ್ಲ, ಹಾಗಾಗಿ ಇದು ದೊಡ್ಡ ಮಟ್ಟದ ಟ್ರೆಂಡ್ ಆಗಿದೆ. ಆದರೆ ಈಗ ನಕಲಿ AI ಆ್ಯಪ್ಗಳು ಹುಟ್ಕೊಂಡು ಏನು ಮಾಡ್ತಾರೆ ಅಂದರೆ, ಆ ಡೇಟಾವನ್ನು ಕದಿಯುವಂಥದ್ದು ಅಥವಾ ಆ ಫೋಟೋವನ್ನು ಅಪ್ಲೋಡ್ ಮಾಡಬೇಕು, ಆ ಜಿಬ್ಲಿ ಟ್ರೆಂಡ್ ಶುರುವಾಗಿರೋದ್ರಿಂದ. ಸೊ ಆ ಫೋಟೋ ಮಿಸ್ಯೂಸ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಈಗ ರೀಸೆಂಟಾಗಿ ಡೀಪ್ನೆಕ್ ಆ ರೀತಿಯ ವಿಡಿಯೋಗಳನ್ನು ಕೂಡ ಮಾಡಿ ತುಂಬ ಜನ ಅದರಿಂದ ಸಫರ್ ಆದರು, ಇನ್ಕ್ಲೂಡಿಂಗ್ ಹೀರೋಯಿನ್ ಕೂಡ ಸಫರ್ ಆದರು ಅದರಿಂದ. ಸೊ ಹಾಗಾಗಿ ಈ ರೀತಿಯ ಟ್ರೆಂಡ್ಗಳು ಹೆಚ್ಚಾದಂತೆ ಆ ಫೋಟೋಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡುವಂಥದ್ದು, ಅಥವಾ ಆ ಮೊಬೈಲ್ ಡೇಟಾವನ್ನು ಕದಿಯುವಂಥದ್ದು, ಅಥವಾ ಅಕೌಂಟನ್ನು ಹ್ಯಾಕ್ ಮಾಡುವಂಥದ್ದು, ಈ ರೀತಿಯ ಸಮಸ್ಯೆಗಳಾಗುತ್ತೆ. ಸೊ ಪ್ರೈವಸಿಗೆ ಅದರಿಂದ ಧಕ್ಕೆ ಆಗುತ್ತೆ. ಸೊ ಹಾಗಾಗಿ ಈಗ ಸೈಬರ್ ಎಕ್ಸ್ಪರ್ಟ್ಗಳು ಆಲ್ರೆಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ಪೊಲೀಸರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸಿಕ್ಕ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಟ್ರೆಂಡ್ ಹಿಂದೆ ಹೋಗೋದು ಬೇಡ. ಆ AI ಫೋಟೋಗಳು ಏನಿದೆ, ಜಿಬ್ಲಿಯಿಂದ ಬರುವಂತಹ ಫೋಟೋಗಳು ಆ್ಯನಿಮೇಷನ್ ರೀತಿಯಲ್ಲಿ ತುಂಬ ಅತ್ಯಾಕರ್ಷಕವಾಗಿರುತ್ತೆ ನಿಜ, ಆದರೆ ಗೌಪ್ಯತೆಯನ್ನು ಕಾಪಾಡುವಂತಹ ವಿಶ್ವಾಸಾರ್ಹ AI ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಟ್ರೆಂಡನ್ನು ಫಾಲೋ ಮಾಡಿ ಅದನ್ನು ಹೊರತುಪಡಿಸಿ ಬೇಕು ಅಂತಲೇ ಯಾವುದ್ಯಾವುದೋ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ ಸಮಸ್ಯೆಗೆ ಸಿಕ್ಕಾಕೋಬೇಡಿ ಅನ್ನುವಂತಹ ಜಾಗೃತಿಯನ್ನು ಈಗ ಪೊಲೀಸರು ಮೂಡಿಸ್ತಾ ಇದ್ದಾರೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.